ಮತ್ತೊಮ್ಮೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಅಣ್ಣ ಬಾಂಡ್ ಅಪ್ಪು ಲೈವ್ ನಮ್ಮ ಜೊತೆಗೆ ಅಪ್ಪು ಇದ್ದಾರೆ. ತುಂಬ ಕಡಿಮೆ ಟೈಮ್ ಉಳಿದಿದೆ ನಮಗೆ. ಸೊ ಬಟ್ ನನಗೆ ಇನ್ನೂ ಹಲವು ಪ್ರಶ್ನೆಗಳು ಹಾಗೆ ಬಾಕಿ ಉಳ್ಕೊಂಡಿದೆ. ನಾನು ಚಿಕ್ಕದಾಗಿ ಕೇಳ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಬೈಕ್, ಒಂದು ಸ್ಕೆಲೆಟನ್ ಬೈಕ್, ಅದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ನಿಮಗೆ ನೋಡಿ ಇಷ್ಟ ಆಗಿದೆ ಅಲ್ಲ? ಥ್ಯಾಂಕ್ ಯು. ಬಟ್ ಅದನ್ನು ಓಡಿಸ್ಬೇಕಂತ ಒಂದು ಆಸೆ ನಿಮ್ಮ ಜೊತೆ. ಖಂಡಿತ, ವೈ ನಾಟ್. ನೆಕ್ಸ್ಟ್ ಪ್ರೋಗ್ರಾಮ್ ಡಿಸೈನ್ ಮಾಡಿ ಅದು ಮತ್ತೊಮ್ಮೆ ಇಡೀ ಟೀಮ್ನ ಡಿಸಿಷನ್. ಸೂರಿ ಸರ್, ನನ್ನ ಫ್ರೆಂಡ್ ಒಬ್ಬರು ಪ್ರಕೃತಿ ಅಂತ ಹೇಳಿ ಅವರೆಲ್ಲ ಸೇರಿ ಡಿಸೈನ್. ಪ್ರಕೃತಿ ಬನವಾಸಿ ಅವರು. ಎಸ್ 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 ಮಾತಾಡಿದವ್ರ ಜೊತೆಗೆ ಮಾತಾಡಿದ್ರಲ್ಲ? ಎಸ್ ಎಸ್, ದೇ ಆಲ್ ಗಾಟ್ ಟುಗೆದರ್ ಅಂಡ್ ಡಿಸೈನ್ ದಟ್ ಬೈಕ್. ಓಕೆ, ಇಟ್ಸ್ ವಂಡರ್ಫುಲ್ ಬೈಕ್, ವಂಡರ್ಫುಲ್ ಕಾನ್ಸೆಪ್ಟ್ ಅಂತ ನನಗೆ ಅನ್ಸುತ್ತೆ. ಆ ಥರ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಿದೆಲ್ಲ, ದಟ್ಸ್ ರಿಯಲಿ ಗ್ರೇಟ್. ಇನ್ನು ಜಾಕಿ ಶ್ರಾಫ್ ಇದ್ದಾರೆ ಇದರಲ್ಲಿ. ಹೌದು. ಸೊ ಜಾಕಿ ಶ್ರಾಫ್ ಒಂಥರ ವಿಲನಿಶ್ ಆಗಿ ಕಾಣ್ತಾ ಇದ್ದಾರೆ. ಏನು ಹೌ ಇಟ್ ವಾಸ್ ವರ್ಕಿಂಗ್ ವಿತ್ ಹಿಮ್? ಅವ್ರ ಕ್ಯಾರೆಕ್ಟರ್ ಆಫ್ ಕೋರ್ಸ್ ಸಿನಿಮಾಲಿದೆ, ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದ ಸಂತೋಷ ಏನಂದ್ರೆ, ನಾವು ಅವರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದು. ಪರಿಂದ ಇರ್ಬೋದು, ಹೀರೋ, ಅವ್ರ ಮೊದಲನೇ ಸಿನಿಮಾ ಹೀರೋ ಅಂತ ಹೇಳಿದ್ರು, ರಾಮ್ ಲಖನ್, ರಂಗೀಲಾ, ಕರ್ಮ, ಸಾಕಷ್ಟು ಸಿನಿಮಾಗಳು. ಅವ್ರ ಸಿನಿಮಾಗಳಂದ್ರೆ ನಮ್ಗೆ ತುಂಬ ಇಷ್ಟ ಆಗ್ತಿತ್ತು ಅವಾಗ. ಅವರಲ್ಲಿದ್ದಂಥ ಒಂದು ಲುಕ್ ಇರ್ಬೋದು, ಬೆಲ್ಟ್, ಟಾಕಿಂಗ್ ಸ್ಟೈಲ್, ವಾಯ್ಸ್, ಇಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನಂದೊಂದು ಪುಣ್ಯ ಅಂತ ಅನ್ಕೊಂಡು ತುಂಬ ಖುಷಿ ಆಯ್ತು. ಈಸ್ ಅನ್ ಎಕ್ಸ್ಟ್ರೀಮ್ಲಿ ಅ ನೈಸ್ ಮ್ಯಾನ್, ವೆರಿ ಡೌನ್ ಟು ಅರ್ತ್. ಓಕೆ, ಒಳ್ಳೆ ಸ್ವಭಾವದ ಮನುಷ್ಯ. ನನ್ನ ತಂದೆಯವ್ರ ಕಂಡ್ರೆ ತುಂಬ ಇಷ್ಟ. ಸಾಕಷ್ಟು ವಿಷಯಗಳು ಕೇಳ್ಕೊಂಡ್ರು. ಮನೆಗೆಲ್ಲ ಊಟಕ್ಕೆ ಬಂದಿದ್ರು. ಶೂಟಿಂಗ್ ಲೊಕೇಶನ್ಲಿ ಕೂಡ ಅಷ್ಟೇ, ಎಲ್ಲರ ಜೊತೆ ಅವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಗ್ರೇಟ್ ಮ್ಯಾನ್, ಗ್ರೇಟ್ ಮ್ಯಾನ್. ಓಕೆ, ವೆರಿ ಗುಡ್. ಇನ್ನು ಈ ಚಿತ್ರ ಏನು ರಿಲೀಸ್ ಆಗ್ತಾ ಇದೆ, ಡೇಟ್ಸ್ಗಳ ಬಗ್ಗೆ ಸ್ವಲ್ಪ ಇದು ಇತ್ತು. ಈಗ ನೀವು ಈ ಚಿತ್ರ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದು ನಾನು ಡೇಟ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದ್ರ ಸೆನ್ಸಾರ್ ಶೋ ಆಗಬೇಕು. ಅವ್ರು ನೋಡಿದ್ಮೇಲೆ ಡೇಟ್ ಅನೌನ್ಸ್ ಮಾಡಿದ್ರು. ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಫಸ್ಟ್ ವೀಕ್ ಆಫ್ ಮೇ. ಓಕೆ. ಸೊ ಇನ್ನು ಇನ್ನೊಂದು ಜನರಲ್ ಪ್ರಶ್ನೆ ಕೇಳೋದಾದ್ರೆ, ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಒಂದು ಕಠಾರಿ ವೀರ ಮತ್ತು ಗಾಡ್ ಫಾದರ್ ಯಾರು ಬರಬೇಕು ಅನ್ನೋದ್ರ ಬಗ್ಗೆ. ಜೊತೆ ಕಠಾರಿ ವೀರ ಮತ್ತು ಅಣ್ಣ ಬಾಂಡ್ ಎರಡೂ ಚಿತ್ರಗಳು ಒಂದೇ ಸಲ ಹೆಚ್ಚು ಕಡಿಮೆ ಒಂದೇ ಟೈಮ್ ರಿಲೀಸ್ ಆಗೋ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ. ಸೊ ಈ ಕಾಂಪಿಟೇಷನ್ ಬಗ್ಗೆ ಅಂತಂದ್ರೆ ನಾನು ಹೇಳೋದು, ಕನ್ನಡ ಇಂಡಸ್ಟ್ರಿಗೆ ಇದು ಒಳ್ಳೇದಾ, ಹೇಗೆ? ವಾಟ್ ಯು ನಾನೊಬ್ಬ ನಟನಾಗಿ ಒಂದು ಮಟ್ಟಕ್ಕೆ ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಮಗೆ ಹೆಚ್ಚಾಗಿ ಗೊತ್ತಿಲ್ಲ, ಅದು ನಮ್ಮ ಅಣ್ಣವ್ರು ನೋಡ್ಕೊಳ್ಳೋದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಟಾರಿ ವೀರ ಅವ್ರ ಗಾಡ್ ಫಾದರ್ ಇರ್ಬೋದು, ಅದು ಉಪೇಂದ್ರ ಅವ್ರು ಆ್ಯಕ್ಟ್ ಮಾಡಿರೋದು. ನಾನು ಉಪೇಂದ್ರ ಅವ್ರ ಫ್ಯಾನ್. ದರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಆ್ಯಂಡ್ ಆಲ್ ಕನ್ನಡ ಫಿಲ್ಮ್ಸ್, ಎಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಬೇಕು. ಯಾಕಂದರೆ ನಾವೇ ಕಲೆಕ್ಷನ್ಸಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಅದ್ರದ್ದು ವಿಷಯ ಅಲ್ಲ, ಎಲ್ಲ ಸಿನಿಮಾನು ಗೆಲ್ಲಬೇಕು ಅಂತ ನನ್ನ ಅನಿಸಿಕೆ ಅಲ್ಲ, ನಿಮ್ಮ ಅನಿಸಿಕೆ ಕೂಡ ಇರುತ್ತೆ. ಕನ್ನಡ ಸಿನಿಮಾ ಬಟ್ ನಾ ಏನಂತೀನಿ ಅಂದರೆ, ಡೇಟ್ ಬಗ್ಗೆ ನಾನು ಅವ್ರ ತಪ್ಪು ನಮ್ಮ ತಪ್ಪು, ನಮ್ಮದು ಸರಿ ಅವ್ರದ್ದು ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾರೇ ಬರಬೇಕಾದ್ರೂ ನಾವು ಒಂದು ವಾರನಲ್ಲಿ ಅವ್ರು ಒಂದು ವಾರ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡ್ಬಂದ್ರೆ ಒಳ್ಳೇದು ಅಂತ ಅಷ್ಟೇ. ಓಕೆ. ಸೊ ಹಾಗೆ ಮಾಡಿದ್ರೆ ಅಭಿಮಾನಿಗಳಿಗೂ ಒಂದು ರೀತಿಯಿಂದ ಅನುಕೂಲ ಆಗುತ್ತೆ. ಹೌದು, ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಚಿತ್ರಗಳು ನೋಡೋರು. ಎಸ್, ವೆರಿ ಟ್ರೂ. ಸೊ ಇನ್ನು ಅಪ್ಪು ಅಣ್ಣ ಬಾಂಡ್ ರಿಲೀಸ್ ಆಗಿಲ್ಲ, ಅಣ್ಣ ಬಾಂಡ್. ಬಟ್ ನಾನು ಕೇಳ್ತಾ ಇರೋದು ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಫಾರ್ ಅಪ್ಪು? ನೆಕ್ಸ್ಟ್ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಪ್ಲಾನ್ ಇದೆ. ಮನೆದೇ ಇನ್ನೊಂದು ಶುರು ಆಗಬೇಕು, ಸಮುದ್ರ ಕಣಿ ಡೈರೆಕ್ಷನ್ ಅವ್ರ ಜೊತೆಗೆ. ಸಮುದ್ರ ಕಣಿ ಅಂತ ಹೇಳಿ ಅವ್ರು ಚೆನ್ನೈ ಡೈರೆಕ್ಟರ್. ನಂತರ ಇನ್ನೊಂದು RS ಪ್ರೊಡಕ್ಷನ್ ಅವ್ರ ಜೊತೆಗೆ ಇನ್ನೊಂದು ಸಿನಿಮಾ ಶುರು ಆಗಬೇಕಾಗಿದೆ. ಅದಾದ ನಂತರ ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಇದೆ. ಅದನ್ನ ಇವೆಲ್ಲ ನಿಮ್ಮ ಪ್ರೊಡಕ್ಷನ್ ಅಲ್ಲ, ಬೇರೆ ಬೇರೆ ಪ್ರೊಡಕ್ಷನ್. ನೆಕ್ಸ್ಟ್ ಬರ್ತಿರೋದು ನಮ್ಮ ಮನೆ ಪ್ರೊಡಕ್ಷನ್ ಪ್ಲಸ್ RS ಪ್ರೊಡಕ್ಷನ್ ಅವ್ರ ಜೊತೆಗೆ ಶುರು ಆಗುತ್ತೆ. ಸೊ ಹಾಗೆ, ಸೊ ದೀಸ್ ಆರ್ ದ ನೆಕ್ಸ್ಟ್ ಥಿಂಗ್ಸ್ ಫಾರ್ ಯು. ಎಸ್. ಓಕೆ, ಅದರಲ್ಲಿ ಬೇರೆ ಥರ ಅಪ್ಪು ಸಿಗ್ತಾರೆ ನಮಗೆ, ಹೋಪ್ಫುಲಿ. ನನ್ನ ಪ್ರಯತ್ನ ಏನಾಗುತ್ತೆ ನಾನು ಚೇಂಜ್. ಓಕೆ, ವಾಟ್ ನೆಕ್ಸ್ಟ್ ಫಾರ್ ಕನ್ನಡ ಇಂಡಸ್ಟ್ರಿ? ವಾಟ್ ಡು ಯು ಥಿಂಕ್? ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಈ ಏನು ಗತಿ ಇದೆ ಅಥವಾ ಇಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಒಂದು ಮಟ್ಟಿಗೆ ಚೆನ್ನಾಗೇ ಇದೆ. ಸಾಕಷ್ಟು ಒಳ್ಳೆ ಚಿತ್ರಗಳು ಬಂದಿದೆ, ಇನ್ನು ಮುಂದೆ ಬರುತ್ತೆ. ಹೊಸದಾದ ಸ್ಕ್ರಿಪ್ಟ್ಗಳಾಗಲಿ, ಸ್ಟೈಲ್ ಆಫ್ ಮೇಕಿಂಗ್ ಸಿನಿಮಾಗಳಾಗಲಿ ಖಂಡಿತ ಮೂಡಿ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನು ಕೊನೆಯದಾಗಿ ಅಣ್ಣ ಬಾಂಡ್, ನೀವು ಫೋನಲ್ಲಿ ಮಾತಾಡೋದಕ್ಕೆ ಕೇಳ್ತಾ ಇದ್ದಾರೆ, ತುಂಬಾ ಜನ ಅಣ್ಣ ಬಾಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹೌದು. ಒಂದು ಹಂತಕ್ಕೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಸೊ ಆ ಥರ ನೋಡಲು ಬಯಸುವ ಅಭಿಮಾನಿಗಳಿಗೆ ಮತ್ತು ಅದ್ರ ಬಗ್ಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ ಅನ್ನೋ ಅಭಿಮಾನಿಗಳು ಇರಬಹುದು. ಹೌದು. ಒಟ್ಟಾರೆ ಅದ್ರ ಬಗ್ಗೆ ಅವ್ರಿಗೆಲ್ಲ ಏನು ಹೇಳಲು ಬಯಸ್ತೀರಾ ನೀವು? ನಾನು ಯಾವತ್ತೂ ಇದನ್ನೇ ಕೇಳ್ಕೊಂಡಿರೋದು, ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಗೆ ತುಂಬ ಬೇಕಿದೆ. ಅಣ್ಣ ಬಾಂಡಿಗೆ ಮಾತ್ರ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾ ನೋಡಿ, ಅದೇ ರೀತಿ ನಮ್ಮ ಸಿನಿಮಾ ನೋಡಿ
ನಿಮ್ಮ ಆಶೀರ್ವಾದ ತಲುಪಿಸಿ ಆ ಪಿಕ್ಚರ್ ಚೆನ್ನಾಗಿ ಹೋಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ನೀನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ವೆರಿ ಮಚ್ ಅಪ್ಪು, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರೋಗ್ರಾಮ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗಲಿ, ಯಾಕೆಂದ್ರೆ ಒಂದು ಮಹತ್ವಾಕಾಂಕ್ಷಿ ಚಿತ್ರ. ಪ್ರತಿಯೊಂದು ಒಳ್ಳೆ ಮೂವಿಗಳು ಕೂಡ ಆ ತಂಡಕ್ಕೆ ಒಳ್ಳೇದು ಮಾಡ್ತವೆ, ಅನ್ನೋ ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದು ಮಾಡ್ತವೆ. ಹೌದು. ಸೊ ಹೀಗಾಗಿ ಎಲ್ಲ ಮೂವಿಗಳು ಚೆನ್ನಾಗಿ ಹೋಗಬೇಕು. ಥ್ಯಾಂಕ್ ಯು. ಎಸ್ಪೆಷಲಿ ಇದು ತುಂಬಾ ಪರಿಶ್ರಮ ಪಟ್ಟು ಒಂದು ಮಹತ್ವಾಕಾಂಕ್ಷಿ ಚಿತ್ರಗಳು ಒಳ್ಳೇದಾಗಬೇಕು ಅಂತ ಅನ್ಕೋತೀನಿ. ಸೊ ನಿಮ್ಮ ಮೂವಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನೇರ ಪ್ರಸಾರ ಅಣ್ಣ ಬಾಂಡ್ ಅಪ್ಪು ಲೈವ್ ಕಾರ್ಯಕ್ರಮ ನೋಡಿದ್ರಿ. ಇದರಲ್ಲಿ ಅಪ್ಪು ಅವ್ರ ಜೊತೆಗೆ ನಾವು ಮಾತಾಡಿದ್ವಿ, ಅವರ ಚಿತ್ರಗಳ ಬಗ್ಗೆ ಮತ್ತು ಅವರ ಬೇರೆ ಬೇರೆ ಈ ಚಿತ್ರದ ಹೊರತಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವ್ರ ತಂದೆಯವ್ರ ಬಗ್ಗೆ ಮಾತನಾಡಿದರು. ಸೊ ಇದ್ರ ಮೂಲಕ ಮತ್ತೊಂದು ಹಂತದ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ಅಣ್ಣ ಬಾಂಡ್ ಬಗ್ಗೆ ಅಂತ ನಾನು ಅನ್ಕೋತೀನಿ. ಸೊ ಅಣ್ಣ ಬಾಂಡ್ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ, ಡೇಟ್ ಇನ್ನೂ ಗೊತ್ತಾಗಬೇಕಾಗಿದೆ. ಆ ಚಿತ್ರ ನಿಮಗೆ ಖುಷಿ ಕೊಡುತ್ತೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.